Welcome to Nama Loop. Explore, taste, glow, and repeat. Your journey awaits. ಹಲೋ ಎವ್ರಿವನ್, ನನ್ನ ಎರಡನೇ ಟ್ರಾವೆಲ್ ವ್ಲಾಗ್ಗೆ ಸ್ವಾಗತ. ನಾವು ಹೋಗ್ತಿರೋಂಥ ರೆಸಾರ್ಟ್ ದಾರಿಯಲ್ಲಿ ಹೀಗೆ ಈಗ ಮುಂದೆ ಬರುತ್ತೆ ನೋಡಿ, ಹೀಗೆ ಸಣ್ಣ ಪುಟ್ಟ ಜರಿಗಳೆಲ್ಲ ಇರ್ತಿತ್ತು. ಆ ಜರಿಗಳನ್ನೆಲ್ಲ ನೋಡಿಕೊಂಡು ನಾವು ಹೋಗಬೇಕಾಗಿರೋಂಥ ಡೆಸ್ಟಿನೇಷನ್ ಆಗಿರೋಂಥ ವೈಲ್ಡ್ ಪ್ಲಾನೆಟ್ ಬಾನಾ ಹೈಟ್ಸ್ ರೆಸಾರ್ಟ್ಗೆ ರೀಚ್ ಆದ್ವಿ. ಇದು ವಾಯ್ನಾಡಲ್ಲಿ ಇರೋವಂಥದ್ದು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡ್ತಿದ್ದಾರೆ. ಅಲ್ಲಿನ ವೆದರ್ ಥಂಡಿ ಇರೋದ್ರಿಂದ ಅಲ್ಲಿ ವೆಲ್ಕಮ್ ಡ್ರಿಂಕ್ಗೆ ಬದಲಾಗಿ ನಮಗೆ ಕುಡಿಯೋದಕ್ಕೆ ಕಷಾಯ ಅಂತ ಅಂದ್ಬಿಟ್ಟು ಕೊಡೋಕ್ಕೆ ರೆಡಿಯಾಗಿ ನಿಂತಿದ್ರು ಅವರು. ಸೊ ಕಷಾಯವನ್ನೆಲ್ಲ ಕುಡ್ಕೊಂಡು ಫಸ್ಟ್ ಡೇ ನಾವು ಚೆಕ್ ಇನ್ ಆಗಿರೋ ಅಂಥದ್ದು ಬೇಸಿಕ್ ರೂಮ್ಗೆ. ಈ ಬೇಸಿಕ್ ರೂಮು ಓಕೆ ಚೆನ್ನಾಗೇ ಇದೆ, ಡೀಸೆಂಟ್ ಆಗಿದೆ. ಅಲ್ಲಿಂದ ಕಿಟಕಿಯಿಂದ ವ್ಯೂ ಅನ್ನು ತೋರಿಸ್ತೀನಿ ಬನ್ನಿ. ಇದು ನಾವು ಉಳ್ಕೊಂಡಿರೋಂಥ ಬೇಸಿಕ್ ರೂಮಿಂದ ಇರೋವಂಥ ಕಿಟಕಿ ವ್ಯೂ. ನೆಕ್ಸ್ಟ್ ಚೆಕ್ ಇನ್ ಆಗಿ ಲಂಚ್ಗೋಸ್ಕರ ಅಂತ ನಾವು ಲಂಚ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಆ್ಯಸ್ ಯೂಶುವಲ್ ಡೆಸರ್ಟ್ಸ್ ಇತ್ತು. ಅಲ್ಲಿರೋಂಥ ಅನ್ನ ಸಾಂಬಾರು ಆಗಿರ್ಬೋದು, ಚಪಾತಿ, ಕರೀಸ್ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕೇರಳ ಇನ್ಫ್ಲುಯೆನ್ಸು ಫುಡ್ಡಲ್ಲಿ ಕಾಣಿಸ್ತಾ ಇತ್ತು. ಸೊ ಆಬ್ವಿಯಸ್ಲಿ ಅದು ವಾಯ್ನಾಡು. ಓಕೆ, ಊಟ ಗಿಟನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ವ್ಯೂನ ಎಂಜಾಯ್ ಮಾಡೋಣ ಅಂದ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀವಿ. ಅಷ್ಟು ಬೇಗ ಟೀ ಟೈಮ್ ಆಗೇ ಹೋಯಿತು. ಆ ಟೀ ವ್ಯವಸ್ಥೆನ ಅವರು ಟೆರಸಲ್ಲಿ ಮಾಡಿದರು. ಅಲ್ಲಿರೋ ಅಂಥ ವ್ಯೂ ಸಹ ನಾನು ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಈ ಥರ ವ್ಯೂ ನನಗಲ್ಲಿ ಕಾಣಿಸ್ತಾ ಇತ್ತು ಟೀ ಟೈಮಲ್ಲಿ. ಸೊ ಅಲ್ಲಿ ಟೀ ತಿಂದು ಪಕೋಡ ತಿಂದು ನನ್ನ ಮಗಳಿಗೆ ಒಂದೆರಡು ಫೋಟೋ ಕ್ಲಿಕ್ ಮಾಡಿ ಆಚೆ ಬಂದ್ವಿ. ಅಲ್ಲಿ ಒಂದು ಪುಟ್ಟ ಗಿಡದಲ್ಲಿ ಈ ರೀತಿ ಸಣ್ಣ 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 ಕಾಯಿಗಳು ದ್ರಾಕ್ಷಿ ಗೊಂಚಲಿನ ಹಾಗೆ ಕಾಣಿಸ್ತಾ ಇತ್ತು. ಕಾಣಿಸಿ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ನಾವು ಚೆಕ್ ಇನ್ ಆಗಿರೋ ಅಂಥದ್ದು ಲಕ್ಸುರಿ ರೂಮ್ಗೆ. ಸೊ ಲಕ್ಸುರಿ ರೂಮ್ ಸ್ಪೆಷಾಲಿಟಿ ಏನು ಅಂತಂದರೆ ನಮಗೋಸ್ಕರ ಪ್ರೈವೇಟ್ ಬಾಲ್ಕನಿಯನ್ನು ಮಾಡಿರ್ತಾರೆ ಅವರು. ಈ ಪ್ರೈವೇಟ್ ಬಾಲ್ಕನಿ ಸಿ ಲೆವೆಲ್ಗಿಂತ 3000 ಫೀಟು ಹೈಟ್ ಇರುತ್ತೆ. ನೀವೆಲ್ಲಿ ನೋಡಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ರೂಮು ಅಂತ ಅಂದ್ಬಿಟ್ಟು. ಸೊ ಈ ರೂಮ್ ಆದಮೇಲೆ ಈಗ ಮತ್ತೆ ನಾನು ನಿಮಗೆ ಆ ಪ್ರೈವೇಟ್ ಬಾಲ್ಕನಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ವ್ಯೂ ಇತ್ತು ಬಾಲ್ಕನಿದು. ವ್ಯೂ ಮುಗಿಸ್ಕೊಂಡು ಊಟಕ್ಕೋಸ್ಕರ ಅಂತ ಹೋಗ್ತಾ ಇದ್ವಿ. ನಾವು ಊಟಕ್ಕೆ ಹೋಗೋವಂಥ ದಾರಿಯಲ್ಲಿ ಈ ಥರ ರೆಡಿ ಮಾಡಿದರು. ಸೊ ಇದು ನ್ಯಾಚುರಲ್ ಆಗೂ ಇತ್ತು, ಮ್ಯಾನ್ ಮೇಡು ಮಿಕ್ಸ್ ಇತ್ತು. ಈ ದಾರಿನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಒಂದೆರಡು ಫೋಟೋ ತಗೊಂಡು ಅಲ್ಲಿ ಇಂಡೋರ್ ಔಟ್ಡೋರ್ ಗೇಮ್ಸು ಇತ್ತು. ಆ ಗೇಮ್ಸ್ನೆಲ್ಲ ಆಟ ಆಡಿಕೊಂಡು ನನ್ನ ಮಗಳದ್ದು ಒಂದು ಫೋಟೋ ತೆಗೆದು ಇದು ಇಲ್ಲಿಂದ ಹೊರಗಡೆ ಕಾಣಿಸ್ತಿದ್ದಂಥ ಈ ರೆಸಾರ್ಟ್ನ ವ್ಯೂ ಇದು. ಇಲ್ಲಿ ನೋಡಿ, ಪ್ರತಿಯೊಂದು ಕಣಕಣದಲ್ಲೂ ಪ್ರತಿಯೊಂದು ವಸ್ತುವಿನಲ್ಲಿಯೂ ಆ ರೂಮ್ನ ಆ ಲಕ್ಸುರಿ ಅನ್ನೋದು ಏನಂತಾರಲ್ಲ ಅದು ಫೀಲ್ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ವಾಕಿಂಗ್ಗೆ ಅಂತ ಹೋಗಿ ಇಡೀ ರೆಸಾರ್ಟ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿರೋ ಅಂಥನ್ನೆಲ್ಲ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಒಲ್ಲದ ಮನಸ್ಸಿಂದ ಬೆಂಗಳೂರು ಬರೋದಕ್ಕೆ ಹೊರಟ್ವಿ ನಾವು. ಇದು ನನ್ನ ಎರಡನೇ ಟ್ರಾವೆಲ್ ಬ್ಲಾಗ್. ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಕೀಪ್ ವಾಚಿಂಗ್ ನಮ್ಮ ಲೂಪ್. ಹೇಳಲೇನು ಆಗದೆ ನನ್ನಲೇನು ಆಗಿದೆ.